ಸ್ನೇಹಿತರೆ, ವಾರಣಾಸಿ ಕ್ಷೇತ್ರದಲ್ಲಿ ಮತ ಎಣಿಕೆ ನಡೀತಾ ಇದೆ. ಇವತ್ತು ಸುಮಾರು ಒಂದೂವರೆ ತಿಂಗಳಿಂದ ನಡೀತಾ ಇದ್ದಂತಹ ಎಲೆಕ್ಷನ್ಗೆ ಇವತ್ತು ಅಂತಿಮ ದಿನ, ಅಂದರೆ ರಿಸಲ್ಟ್ ಡೇಟ್. ಈ ಸಂದರ್ಭದಲ್ಲಿ ವಾರಣಾಸಿಯಲ್ಲಿ ಮತ ಎಣಿಕೆ ನಡೀತಾ ಇದೆ. ಈ ಮತ ಎಣಿಕೆಯಲ್ಲಿ ಅತ್ಯಂತ ಭರ್ಜರಿಯಾಗಿ ಮುನ್ನುಗ್ತಾ ಇರುವವರು ಯಾರು ಗೊತ್ತಾ? ನರೇಂದ್ರ ಮೋದಿಯವರು. ಹೌದು, ನರೇಂದ್ರ ಮೋದಿಯವರು ಇಲ್ಲಿಂದ ಸ್ಪರ್ಧಿಸಿದ್ದಾರೆ. ಇವರ ವಿರುದ್ಧವಾಗಿ ನಿಂತವರು ಅಜಯ್ ರಾಯ್. ಕಾಂಗ್ರೆಸ್ನಿಂದ ಅಜಯ್ ರಾಯ್ ನಿಂತಿದ್ರು. ಇದೀಗ ನರೇಂದ್ರ ಮೋದಿಯವರಿಗೆ ಒಳ್ಳೆಯ ಮತಗಳು ಬರ್ತಾ ಇರುವ ಕಾರಣ ಅವರು ಮುನ್ನುಗ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ವಾರಣಾಸಿಯು ಭಾರತದ 543 ಸ್ಥಾನಗಳ ಪೈಕಿ ಅತ್ಯಂತ ಒಂದು ಉನ್ನತ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಯಾಕಂತ ಹೇಳಿದ್ರೆ ಈ ಕ್ಷೇತ್ರವನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರತಿನಿಧಿಸುತ್ತಾರೆ. ಈ ಕ್ಷೇತ್ರವು 1991ರಿಂದ ಬಿಜೆಪಿಯ ಭದ್ರಕೋಟೆಯಾಗಿದೆ ಮತ್ತು 2014ರಿಂದ PM ಮೋದಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಮೋದಿಯವರು ಕಾಂಗ್ರೆಸ್ನ ಉತ್ತರ ಅಧ್ಯಕ್ಷ ಅಜಯ್ ರಾಯ್ ಮತ್ತು ಬಹುಜನ ಸಮಾಜ ಪಕ್ಷದ BSP ಅತರ್ ಜಮಾಲ್ ಲಾರಿ ವಿರುದ್ಧ ಸ್ಪರ್ಧಿಸಿದ್ದಾರೆ. ಇನ್ನು 2019ರ ಲೋಕಸಭಾ ಚುನಾವಣೆಯಲ್ಲಿ PM ಮೋದಿಯವರು 4,79,505 ಮತಗಳ ಅಂತರದಿಂದ ಈ ಸ್ಥಾನವನ್ನು ಗೆದ್ದರು. ಸಮಾಜವಾದಿ ಪಕ್ಷದ ಶಾಲಿನಿ ಯಾದವ್ ಮತ್ತು 3ನೇ ಸ್ಥಾನ ಪಡೆದಂತಹ ಅಜಯ್ ರಾಯ್ ಅವರನ್ನು ಸೋಲಿಸಿದ್ರು. ಒಂದು ರೀತಿಯಲ್ಲಿ ಇದೀಗ ಎಲ್ಲರ ಚಿತ್ತ ಮೋದಿಯ ಮೇಲಿದೆ. ಹಾಗೆ ಮೋದಿಯವರಿಗೆ ಈ ವಾರಣಾಸಿ ಕ್ಷೇತ್ರ ಅತ್ಯಂತ ಪ್ರತಿಷ್ಠೆಯ ಕಣ ಅಂತ ಹೇಳಬಹುದು. ಸೊ ರಿಸಲ್ಟ್ ಬಂದ ನಂತರದಲ್ಲಿ ಏನಾಗುತ್ತೆ, ಇಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ವಾರಣಾಸಿಯಲ್ಲಿ ಮೋದಿ ಹವ ಜೋರಾಗೇ ಇದೆ. ವಾರಣಾಸಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿಯೇ ಮೋದಿ ಹವ ಜೋರಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ನರೇಂದ್ರ ಮೋದಿಯವರು ಪ್ರತಿ ಬಾರಿ ಹೇಳ್ತಾ ಇದ್ದಂತಹ ಅಬ್ಕಿ ಬಾರ್ 400 ಪಾರ್ 400 ಸೀಟ್ ಸಿಗುತ್ತಾ, ಏನಾಗುತ್ತೆ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ.